ಬಳ್ಳಾರಿಗೆ ದರ್ಶನ್ ಶಿಫ್ಟ್, ಬೆಂಗಳೂರಲ್ಲಿ ಕರಿಯನ ಅಬ್ಬರ. ಬೆಂಗಳೂರಲ್ಲಿ ದರ್ಶನ್ ನಟನೆಯ ಕರಿಯ ರಿಲೀಸ್ ಆಗಿದೆ. ಪ್ರಸನ್ನ ಥಿಯೇಟರ್ನಲ್ಲಿ ಪಟಾಕಿ ಸಿಡಿಸಿ ಫ್ಯಾನ್ಸ್ ಇವತ್ತು ಸಂಭ್ರಮ ಪಟ್ಟರು. ಒಂದ್ ಕಡೆ ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ರೆ, ಇನ್ನೊಂದ್ ಕಡೆ ಪ್ರಸನ್ನ ಥಿಯೇಟರ್ ಬಳಿ ಅಭಿಮಾನಿಗಳ ಸಂಭ್ರಮ ಜೋರಾಗಿತ್ತು. ಅವಾಚ್ಯ ಶಬ್ದಗಳಿಂದ ಒಂದಷ್ಟು ಅಭಿಮಾನಿಗಳು ಕೂಗಿದ್ದಾರೆ. ಅಂತವರಿಗೆ ಪೊಲೀಸರು ಲಾಠಿ ರುಚಿಯನ್ನ ತೋರಿಸಿದ್ದಾರೆ. ಲಾಠಿ ಬೀಸಿ ಪುಂಡರನ್ನ ಚದುರಿಸಿದಂತ ಪೊಲೀಸರು ಒಂದಷ್ಟು ಅವಾಚ್ಯ ಶಬ್ದವನ್ನು ಬಳಸಿ ಅಲ್ಲಿ ಘೋಷಣೆ ಕೂಗ್ತಾ ಇದ್ರು. ಸ್ಥಳದಿಂದ ತೆರಳುವಂತೆ ಮೊದಲೇ ಹಾಕಿ ಮನವಿ ಮಾಡಿತ್ತು. ಅಂದ್ರೆ ಮೊದಲೇ ಹೇಳಿದ್ರು ಅವರು, ಯಾರು ಕೂಡ ಇಲ್ಲಿ ಬಾಲ ಬಿಚ್ಚಬಾರ್ದು, ನಿಯತ್ತಾಗಿ ಬನ್ನಿ, ಸಿನಿಮಾ ನೋಡಿ, ಹೀರೋನ ಸಂಭ್ರಮಿಸಿ, ಆದ್ರೆ ಬೇರೆಯವ್ರನ್ನ ಕೆಣಕ್ಬೇಡಿ ಅಂತ. ನಂತರ ನೋಡಿ ಈ ತರ ಬಿಸಿ ಬಿಸಿ ಲಾಠಿ ಅಲ್ಲಿ ಬಿದ್ದಿದೆ, ಲಾಠಿ ಏಟು. ಪ್ರಸನ್ನ ಥಿಯೇಟರ್ನಲ್ಲಿ ಇವತ್ತು ಕರಿಯಾ ಸಿನಿಮಾದ ಅಂದ್ರೆ ರಿಲೀಸ್ ಏನಾಯ್ತು, ಅದರ ಮೊದಲ ಶೋ ಇತ್ತು. ಅದಾದ್ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥದ್ದು, ಏನೇನೋ ಸ್ಲೋಗನ್ಗಳನ್ನು ಕೂಗೋದು. ಅದನ್ನ ಮೊದಲೇ ಪೊಲೀಸರು ಲೌಡ್ ಸ್ಪೀಕರ್ ಬಳಸಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಶೋ ಆರಂಭ ಆಗೋಕ್ಕೂ ಮುಂಚೆನೆ ಯಾರು ಕೂಡ ಬಂದು ಇಲ್ಲಿ ಹುಚ್ಚಾಟ ಮಾಡೋದು, ಬೇರೆ ಫ್ಯಾನ್ಸ್ಗೆ ಅಥವಾ ಬೇರೆ ಹೀರೋಗಳಿಗೆ ಬೈಯುವಂಥದ್ದು, ಇದ್ಯಾವುದು ಕೂಡ ಮಾಡಬಾರ್ದು. ನಿಮ್ಮಂತ ಕೆಲವು ಅಭಿಮಾನಿಗಳಿಂದ ನಟರಿಗೆ ಕೆಟ್ಟ ಹೆಸರು ಅಂತ ಹೇಳಿದರು. ಅದಾದ್ಮೇಲೂ ಕೂಡ ಆ ಸಿನಿಮಾ ಶೋ ಆಗುವಂತ ಸಂದರ್ಭದಲ್ಲಿ ಎರಡನೇ ಶೋಗೆ ನೆಕ್ಸ್ಟ್ ಶೋಗೆ ಬರ್ತಾರೆ. ಆಗ ಜನ ಹೆಚ್ಚಾಗಿ ಸೇರ್ತಾರೆ. ಆಗ ಅವಾಚ್ಯ ಶಬ್ದಗಳಿಂದ ಅಲ್ಲಿ ಕೂಗಾಟ ಶುರುವಾಯಿತು. ನೋಡಿದ್ರು ಪೊಲೀಸರು, ಸಾಧ್ಯವಾದಷ್ಟು ಒಂದು ಕಾದು ನೋಡಿದ್ರು. ಯಾವಾಗ ಮಿತಿ ಮೀರ್ತೋ ಆಗ ಲಾಠಿ ಬೀಸುವಂತ ಶುರು ಮಾಡಿದ್ರು. ನಿಮ್ಮಂತ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವರಿಗೆ ಕೆಟ್ಟ ಮಾತಾಡೋದಿಲ್ಲ. ನೀವು ಅಭಿಮಾನಿ ಇರ್ಬೇಕು, ಬೇರೆಯವ್ರ ಬಗ್ಗೆ ನೀವು ಅಭಿಮಾನಿಗೆ ನಮ್ಗೆ ಯಾವುದೇ ತರದ ಇದಿಲ್ಲ, ತೊಂದರೆ ಇಲ್ಲ. ಎಂಜಾಯ್ ಮಾಡಿ ಫಿಲಿಮ್. ಆದ್ರೆ ಬೇರೆಯವ್ರ ನಾವು ಆ ಥರ ಏನಾದ್ರು ನೀವು ಸ್ಲೋಗನ್ ಕೂಗೋದು, ನ್ಯೂಸ್ ಮಾತಾಡ್ರೆ ನಾವು